ನೋಡಿಬಿಡೋಣ. ಸಣ್ಣ ರಾಜ್ಯ, 140 ವಿಧಾನಸಭಾ ಕ್ಷೇತ್ರ, 71 ಗೆದ್ದವರು ಅಧಿಕಾರಕ್ಕೆ ಬರ್ತಾರೆ. 5 ವರ್ಷಕ್ಕೊಮ್ಮೆ ಸರ್ಕಾರ ಬದಲಿಸುವ ಮನೋಭಾವ ಮತದಾರನದ್ದು. ಕಳೆದ ಸಲ ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡನ್ನು ಮೀರಿ LDF ಅನ್ನು ಸತತ 2ನೆಯ ಸಲ ಕೇರಳದ ಮತದಾರ ಗೆಲ್ಲಿಸಿದ. ಈ ಸಲ ಮತ್ತೊಮ್ಮೆ ಖಾತೆ ತೆರೆಯುವ ನಿರೀಕ್ಷೆಯಲ್ಲಿ NDA ಇದೆ. ತಿರುವನಂತಪುರಂ ಸ್ಥಳೀಯ ಸಂಸ್ಥೆಗಳ ಗೆಲುವು ಅವ್ರಿಗೊಂದು ಹುರುಪು ಕೊಟ್ಟಿದೆ. ಎಸ್ ಪ್ರಶಾಂತ್, ಕೇರಳ. ಅಜಿತ್, ಕೇರಳ ಮೊದಲ ಬಾರಿಗೆ BJP ಒಂದು ಪ್ಲೇಯರ್ ಅನ್ನುವ ರೂಪದಲ್ಲಿ ಕಾಣ್ತಾ ಇದೆ. ನನಗನ್ಸುತ್ತೆ ಅಂದರೆ 2016, 21 ಪ್ರತಿ ಬಾರಿ BJP ಒಂದು ಹೈಪನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಆದರೆ ಈ ಬಾರಿ ಕೆಲ ಸೀಟ್ ಸ್ಪೆಸಿಫಿಕ್ ಆಗಿ BJP ಕೇರಳದಲ್ಲಿ ಪ್ರಯತ್ನವನ್ನು ಪಡ್ತಾ ಇದೆ. 10 ವರ್ಷಗಳ LDF ಆಡಳಿತದ ನಂತರ ಒಂದು ಆ್ಯಂಟಿ ಇನ್ಕಂಬನ್ಸಿ ಇದೆ ಅನ್ನೋದು ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿ ಕಂಡಿತ್ತು. 24ರಲ್ಲಿ 20ರಲ್ಲಿ 18 ಸೀಟ್ಗಳನ್ನು UDF ತೆಗೆದುಕೊಂಡಿತ್ತು. UDF ಇಸ್ ಕಾಂಗ್ರೆಸ್ ಆ್ಯಂಡ್ ಮುಸ್ಲಿಂ ಲೀಗ್ ಒಂದು ಮೈತ್ರಿ ಏನಿದೆ. ಕೇರಳದಲ್ಲಿ ನೀವು ಧರ್ಮ ಮತ್ತು ಜಾತಿ ಅದು ಮತ್ತು ಪಾರ್ಟಿ ಒಟ್ಟೊಟ್ಟಿಗೆ ಹೋಗ್ತವೆ, ಎಲ್ಲವೂ ಒಟ್ಟೊಟ್ಟಿಗೆ ಹೋಗ್ತವೆ. ಅಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ವೋಟ್ಗಳು ಹೆಚ್ಚು ಕಡಿಮೆ ನಿಮಗೆ UDF ಹತ್ರ, ಕಾಂಗ್ರೆಸ್ ಹತ್ರ ವಾಲಿದರೆ, ಈಳವ ಏನು ಬ್ಯಾಕ್ವರ್ಡ್ ವೋಟ್ಗಳಿವೆ, ನಮ್ಮಲ್ಲಿ ಈಡಿಗರಿದ್ದಾರೆ, ಅದೇ ರೀತಿ ಈಳವ ಬ್ಯಾಕ್ವರ್ಡ್ ವೋಟ್ ಇದೆ, ಅದು ದಟ್ ಈಸ್ ಅ ಬೇಸ್ ಆಫ್ ಲೆಫ್ಟ್ ಪಾರ್ಟಿ. ನಾಯರ್ಗಳು ಸ್ವಲ್ಪ ಕಾಂಗ್ರೆಸ್ಸು ಸ್ವಲ್ಪ ಲೆಫ್ಟಿಗೆ ಓಡಾಡ್ತಾ ಈಗ BJP ಜೊತೆ ಕೂಡ ಜಾಸ್ತಿ ನಾಯರ್ಗಳು ಕಾಣಿಸ್ಕೊಳ್ತಾ ಇದ್ದಾರೆ. ನಾಯರ್ ಈಸ್ ಆಲ್ಸೋ ವೆರಿ ಸಿಗ್ನಿಫಿಕೆಂಟ್ ವೋಟಿಂಗ್ ಬ್ಲಾಕ್. ಒಂದದು. ಇನ್ನೊಂದು, BJP 2016, 21 ಮತ್ತು 2024ರ ಲೋಕಸಭಾ ಪರ್ಫಾರ್ಮೆನ್ಸ್ನ ನಂತರ ಸೀಟ್ ಸ್ಪೆಸಿಫಿಕ್ ಆಗಿ ನಾನು ಗಮನಿಸ್ತಾ ಇದ್ದೆ ಅವ್ರದ್ದು. ಈಗ ಫಾರ್ ಎಕ್ಸಾಂಪಲ್ ನೇಮಮ್ 2016ರಲ್ಲಿ ರಾಜಗೋಪಾಲ್ ಮೊದಲ ಬಾರಿ ಅಲ್ಲಿಂದ ಗೆದ್ದಿದ್ರು. ತಿರುವನಂತಪುರಂದ ಅರ್ಬನ್ ಕ್ಷೇತ್ರ, ರಾಜೀವ್ ಚಂದ್ರಶೇಖರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. BJP ಗೆಲ್ಲಬಹುದಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನೇಮಮ್ ಚುನಾವಣೆಯಲ್ಲಿ ನೇಮಮ್ ವಿಧಾನಸಭಾ ಕ್ಷೇತ್ರ BJPಗೆ ಲೀಡ್ ಕೊಟ್ಟಿತ್ತು. ನೇಮಮ್ ಪಾಲಕ್ಕಾಡದಲ್ಲಿ ಶೋಭಾ ಸುರೇಂದ್ರನ್, ಕೆ ಕರುಣಾಕರನ್ ಅವರ ಪುತ್ರಿ, ಕಳೆದ ಬಾರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು. ಬಹಳ ನ್ಯಾರೋ ಮಾರ್ಜಿನಿಂದ ಸೋತಿದ್ರು ಕಳೆದ ಬಾರಿ, 800 ಅಷ್ಟೇ. ಈ ಬಾರಿ ಶೋಭಾ ಸುರೇಂದ್ರನ್ BJPಗೆ ಬಂದಿದ್ದಾರೆ. ಶೋಭಾ ಸುರೇಂದ್ರನ್ ಇವ್ರ ಮಗಳಲ್ಲ, ಪದ್ಮಜಾ ವೇಣುಗೋಪಾಲ್. ಶೋಭಾ ಸುರೇಂದ್ರನ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಅವರು ಭಾಳ ಟಫ್ ಫೈಟನ್ನು CPM ಕೊಡ್ತಾರೆ. ಈ ಬಾರಿ ಅವರು ಪಾಲಕ್ಕಾಡಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಪಾಲಕ್ಕಾಡ್ ಮುನ್ಸಿಪಾಲ್ಟಿ BJP ಮೊನ್ನೆ ಅಷ್ಟೇ ಗೆದ್ದುಕೊಂಡಿದೆ. ಅದಾದಮೇಲೆ ಕಾಜಾಕೋಟಂ, ಮುರಳೀಧರನ್ ಏನು ಕೇಂದ್ರ ಸಚಿವರಿದ್ದರು, ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಬಹಳ ನ್ಯಾರೋ ಮಾರ್ಜಿನಿಂದ. ಮಂಜೇಶ್ವರ ಕರ್ನಾಟಕಕ್ಕೆ ತಾಕೊಂಡಿರ್ತಕ್ಕಂಥ ಕ್ಷೇತ್ರ, ಅಲ್ಲಿ ಸುರೇಂದ್ರನ್ 2016ರಲ್ಲಿ 89 ವೋಟ್ನಿಂದ ಸೋತಿದ್ರು ಅಶ್ರಫ್ ವಿರುದ್ಧ. 21ರಲ್ಲಿ 745 ವೋಟ್ನಿಂದ ಸೋತಿದ್ರು. ಹೀಗಾಗಿ ಅಲ್ಲಿ ಕೂಡ 5 ಕ್ಷೇತ್ರಗಳ ಗೆಲ್ಲಬಹುದಾದ ಕ್ಷೇತ್ರಗಳು ಅಂತ BJP ಅವರನ್ನು ಪಟ್ಟಿ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಭಾರೀ ಮಳೆ, ವಿಪರೀತ ಧಾರಾಕಾರ ಮಳೆಯಿಂದಾಗಿ ತುಂಬ ಸಮಸ್ಯೆಗಳಾಗಿದ್ದಾವೆ ಅನ್ನುವ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.